ನನ್ನ ಗುರುಗಳಾದ ಶ್ರೀದೇವಿ ಹೂಗಾರ್ ಮೇಡಮ್ ಅವರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರವನ್ನು ಹೇಳುತ್ತಾ ಎಲ್ಲರಿಗೂ ನನ್ನ ಶರಣಾರ್ಥಿ. ನಾನು ನನ್ನ ಒಂದೆರಡು ಅನುಭವಗಳನ್ನು ಹೇಳಿಕೊಳ್ಳ ಬಯಸುತ್ತೇನೆ. ನಾನು ಸತತವಾಗಿ ಮೇಡಮ್ ಅವ್ರ ಹತ್ತಿರ 3-4 ತಿಂಗಳಿನಿಂದ ಜಾಯ್ನ್ ಆಗಿದ್ದೇನೆ. ಮಾಸ್ಟರ್ ಮೈಂಡ್ ಟ್ರೈನಿಂಗ್ ತೆಗೆದುಕೊಂಡಿದ್ದೇನೆ, ಚಕ್ರ ಬ್ಯಾಲೆನ್ಸಿಂಗ್ ತೆಗೆದುಕೊಂಡಿದ್ದೇನೆ, ಹಾಗೂ ಇವಾಗ ರೇಖಿಯನ್ನು ಕಂಟಿನ್ಯೂ ಮಾಡುತ್ತಿದ್ದೇನೆ. ಹಾಗೂ ಆಫ್ಲೈನ್ 3 ದಿವಸದ ಕ್ಲಾಸನ್ನು ತೆಗೆದುಕೊಂಡಿದ್ದೇನೆ. ನನಗೆ 3 ದಿವಸದ ಆಫ್ಲೈನ್ ಕ್ಲಾಸಲ್ಲಿ ತುಂಬಾ ಚೇಂಜಸ್ ಅನಿಸಿತ್ತು. ಹಾಗೂ ಆಫ್ಲೈನ್ ಕ್ಲಾಸಲ್ಲಿ ಪ್ರಾಕ್ಟಿಕಲ್ ಆಗಿ ನೋಡುವಂಥದ್ದು ಬಹಳ ಕಲಿಯುವಂಥದ್ದು ನನಗೂ ಅನಿಸಿತ್ತು. ಯಾಕಂದರೆ ಸೀಕ್ ಬ್ಯಾಂಡಿಂಗ್ ಆಗಲಿ, ಓಸೋ ಮೆಡಿಟೇಷನ್ ಆಗಲಿ, ಹಾಗೂ ನೇಚರ್ ಮೆಡಿಟೇಷನ್ ಆಗಲಿ, ಹಾಗೂ ಇವೆಲ್ಲವೂ ತುಂಬ ಜೀವನದಲ್ಲಿ ತುಂಬ ಪ್ರಾಕ್ಟಿಕಲ್ ಆಗಿ ಕಲಿಯುವಂಥದ್ದು ನನಗೆ ಅನಿಸಿತ್ತು. ಹಾಗೂ ನಾನು ನನ್ನ 8 ವರ್ಷದ ಮಗಳಿಗೆ ಗಂಟಲು ನೋವು ಜ್ವರದಿಂದ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದಾಗ ಡಾಕ್ಟ್ರು ಇವಳಿಗೆ ಸಿವಿಯರ್ ಟ್ರಾನ್ಸಲ್ಸ್ ಇದೆ ಅಮ್ಮ ಅಂತ ಹೇಳಿದಾಗ ನನಗೆ ತುಂಬ ಭಯವಾಯಿತು. ಹಾಗೂ ಆಮೇಲೆ ಮೆಡಿಸನನ್ನು ತೊಗೊಂಡು ಮನೆಗೆ 5 ದಿವಸದ ಕೋರ್ಸನ್ನು ಮಾಡಿ ಅಮ್ಮ ಆ್ಯಂಟಿಬಯೋಟಿಕ್ ಹಾಕಿ ಅಂದಾಗ ನಾನು ತೆಗೆದುಕೊಂಡು ಬಂದೆ. ಅವಳಿಗೆ ಸಿರಪ್ಪನ್ನು ಹಾಕಲು ನನಗೆ ತುಂಬ ಕಷ್ಟವಾಯಿತು. ಒಂದು ಯುದ್ಧ ಮಾಡಿದ ಥರ ಆಗುತ್ತಿತ್ತು ಮೇಡಮ್. ಆಮೇಲೆ ನಿಮ್ಮ ಹತ್ರ ಕಲಿತಿದ್ದ ಸೈಕಿಕ್ ಸರ್ಜರಿಯನ್ನು ಒಂದು ಸಲ ನನ್ನ ಮಗಳಿಗೆ ಮಾಡಿ ನೋಡಬೇಕೆಂದು ನಾನು ಸಿಂಬಲ್ಸನ್ನು ಹಾಕಿ 3 ದಿವಸ ಕಂಟಿನ್ಯೂ ಸೈಕಿಕ್ ಸರ್ಜರಿಯನ್ನು ಮಾಡಿದ್ದೆ ಮೇಡಮ್. 3 ದಿವಸದಲ್ಲಿ ಜ್ವರ ಇಳಿಯಿತು, ಗಂಟಲು ನೋವು ಇಳಿತು, ಈ ಕಡೆ ಬಾವು ಬಂದದ್ದು ಕೂಡ ಇಳಿದು ಬಿಟ್ಟಿತು ಮೇಡಮ್. ಅದು ನಿಮಗೆ ನನ್ನ ಧನ್ಯವಾದ ಹೇಳುತ್ತೇನೆ ಮೇಡಮ್. ಡಾಕ್ಟ್ರ್ ಹತ್ರ ಹೋದಾಗ ಇದು ತುಂಬ ಜಲ್ದಿಯಾಗಿ ಕಡಿಮೆ ಆಗಿದೆ ಮೇಡಮ್ ಅಂತ ಡಾಕ್ಟ್ರು ಕೂಡ ಹೇಳಿದ್ದಾರೆ ಮೇಡಮ್. ಆಮೇಲೆ ನನ್ನ ಗೆಳತಿಯಾದ ಹಾಗೂ ತಂಗಿ ಸಮಾನಳಾದ ಸುನೀತಾ ಬಡಿಗೇರ್ ಅಂತ ಗುಲ್ಬರ್ಗಾದಲ್ಲಿ 3 ಮಕ್ಕಳನ್ನು ವಿದ್ಯಾಭ್ಯಾಸಕ್ಕಾಗಿ ಗುಲ್ಬರ್ಗಾದಲ್ಲಿ ಇದ್ದಾರೆ ಮೇಡಮ್. ಅವರ ಮನೆಯವರು 3 ವರ್ಷಗಳ ಹಿಂದೆ ಎಕ್ಸ್ಪೈರ್ ಆಗಿದ್ದಾರೆ ಮೇಡಮ್. ಅವರು ಟೀಚರ್ ಇದ್ದರು. ಅವಳ ಜಾಬು ಇನ್ನೂ ಬರಲಿಲ್ಲ ಮೇಡಮ್. ಅವಳಿಗೆ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕಾಗಿ ತುಂಬ ಸ್ಟ್ರಗಲ್ ಮಾಡುತ್ತಿದ್ದಾಳೆ ಮೇಡಮ್. ಅವಳಿಗೂ ಕೂಡ ಹೆಲ್ತ್ ಇಶ್ಯೂ ಆಗಿತ್ತು. ನಾನು ಅಂದೆ ಮೇಡಮ್ ಅವ್ರ ಹತ್ತಿರ ಚಕ್ರ ಬ್ಯಾಲೆನ್ಸಿಂಗ್ ಕೋರ್ಸನ್ನು ತೆಗೆದುಕೊಂಡಾಗ ಸ್ವಲ್ಪ ಹೆಲ್ತ್ ಇಶ್ಯೂದ ಕಾರಣಕ್ಕಾಗಿ ಅವಳು ತೆಗೆದುಕೊಳ್ಳಲಾಗಲಿಲ್ಲ. ಇನ್ನೊಂದು ಸಲ ನಾನು ಕೋರ್ಸ್ ಮಾಡುತ್ತೇನೆ ಅಂದಾಗ ನಾನೇ ಅವಳಿಗೆ 1-2 ಚಕ್ರ ಬ್ಯಾಲೆನ್ಸಿಂಗ್ ಹೇಳಿಕೊಟ್ಟಾಗ ನನಗೆ ಮನಸ್ಸಿಗೆ ತುಂಬ ಸಮಾಧಾನವಾಯಿತು. ಹಾಗೂ ನನ್ನ ತಲೆಯಲ್ಲಿದ್ದ ತಲೆ ಸುತ್ತು ಕಡಿಮೆ ಆಗಿ ನನಗೆ ಮನಸ್ಸಿಗೆ ಶಾಂತಿ ಸಮಾಧಾನ ಅನಿಸುತ್ತಿದೆ ಅಮ್ಮ ಅಂತಂದು ನನಗೆ ಫೋನ್ ಮಾಡಿ ಹೇಳಿದಾಗ ಮೇಡಮ್ ಅವರಿಗೆ ತುಂಬ ಧನ್ಯವಾದ ಹೇಳಬೇಕು. ಯಾಕಂದರೆ ಇಂಥದ್ದೊಂದು ಅವಕಾಶ, ಸಮಾಜ ಸೇವೆ ಅವಕಾಶ, ಹಾಗೂ ನನ್ನ ಕುಟುಂಬದಲ್ಲಿಯೂ ನಾನು ಒಂದು ಸಣ್ಣ ಕುಟುಂಬದವರಿಗೂ ಒಂದು ಸಹಾಯ ಮಾಡುತ್ತಿದ್ದೇನೆ ಅಂತ ನನ್ನ ಮನಸ್ಸಿಗೆ ತುಂಬ ಖುಷಿಯಾಯಿತು ಮೇಡಮ್. ಇದೆಲ್ಲ ನಿಮ್ಮ ಕಾರಣದಿಂದ ಅಂತ ನಾನು ಹೇಳಿಕೊಳ್ಳುತ್ತಾ, ಹಾಗೂ 3 ದಿವಸ ಆಫ್ಲೈನ್ ಕ್ಲಾಸನ್ನು ಎಷ್ಟು ಕಲಿಯೋದಿದೆ ಅಂದರೆ ಸಾಗರದಷ್ಟು. ಏಕೆಂದರೆ ಶ್ರೀದೇವಿ ಮೇಡಮ್ ಅವರು ಒಂದು ಸಂಜೀವಿನಿ ಪರ್ವತ ಇದ್ದ ಹಾಗೆ, ಎಷ್ಟು ಹೇಳಿದರೂ ಕಡಿಮೆ ಆಗಲಾರದು. ಅದಕ್ಕಾಗಿ ಎಲ್ಲರೂ ಆಫ್ಲೈನ್ ಕ್ಲಾಸನ್ನು ಜಾಯ್ನ್ ಆಗಬೇಕೆಂದು ನಾನು ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ ಮೇಡಮ್. ಹಾಗೂ ನಿಮಗೆ ತುಂಬ ಹೃದಯಪೂರ್ವಕ ಇಂಥದ್ದೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದ ಹೇಳುತ್ತೇನೆ ಮೇಡಮ್.